ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹೆಚ್ಚು ಕಡಿಮೆ 11ವರೆಗೆ ASP ರವಿಕುಮಾರ್ ಅವರು ಫೋನಲ್ಲಿ ಇಲ್ಲಿಗೆ ಸುಭಾಷ್ ಇನ್ಸ್ಪೆಕ್ಟರ್ ಬಂದಿದ್ದರು. ಫೋನಲ್ಲಿ ಅವರ ನಂಬರಲ್ಲಿ ನಾನು ಮಾತಾಡಿದ್ದೆ. 4 ಮಂದಿ ಗನ್ಮೆನ್ಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ದೀನಿ ನಿನ್ನೆಯಿಂದ ಕೂಡ. ಅದರಲ್ಲಿ ಈ ಗುಂಡು ಹಾರಿಸಿರೋ ಗುಂಡು ಯಾವ ಗುಂಡಿಂದ ಅಮಾಯಕ ಹುಡುಗ ರಾಜಶೇಖರ್ ಮೃತವಾಗಿದ್ದಾರೆ. ಆ ಗುಂಡನ್ನು ಹಾರಿಸಿರುವಂಥದ್ದು ಗುರುಚರಣ್ ಸಿಂಗ್ ಅನ್ನುವಂಥ ಒಬ್ಬ ಖಾಸಗಿ ಗನ್ಮೇನ್ ಒಂದು ವೆಪನ್ ಮೂಲಕನೇ ಅವನು ಡಿತಾಗಿದ್ದಾನೆ ಅಂತ ಹೇಳಿ ದೃಢಪಟ್ಟಿದೆ. ಸೊ ಅವರೆಲ್ಲರೂ ಕೂಡ ನಾವು ಕಸ್ಟಡಿಗೆ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಜಸ್ಟ್ ನನಗೆ 11ವರೆ ಅಷ್ಟೊತ್ತಿಗೆ ನಾನು ಹೇಳಿದ್ದೆ. ಅವ್ರ ಮಾಲೀಕರು ನಾನು ಅದನ್ನೇ ಮಾತಾಡಿದ್ದೆ. ನಾನು ಇಲ್ಲಿ ಒಂದೇನಾಗಿದೆ ಅಂದರೆ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ವಿಡಿಯೋಗಳೆಲ್ಲ ಇದೆ. ಅದೆಲ್ಲದನ್ನು ನಾನು ನಿಮಗೂ ಮೋಸ್ಟ್ಲಿ ನೀವು ನೋಡಿರ್ತೀರಿ ಅಂತ ಅನ್ಕೊಳ್ತೀನಿ. ಭರತ್ ರೆಡ್ಡಿ ಹೆಂಡತಿ ಕೆಲವೊಂದು ಕಡೆ ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ. ಇದೇ SP ಸರ್ಕಲ್ ವಾಲ್ಮೀಕಿ ವೃತ್ತಕ್ಕೆ ಬಂದು ಪ್ಲಾನಿಂಗ್ ಮಾಡ್ತಾ ಇದ್ರು ಹೆಣ್ಮಕ್ಳೆಲ್ಲ ಹೇಗೆ ಫಂಕ್ಷನ್ ಮಾಡಬೇಕು ಅಂತೇಳಿ ಆ ವಿಡಿಯೋ ನೋಡಿದೆ ನಾನು. ಆ ವಿಡಿಯೋದಲ್ಲಿ ಕೂಡ ಇದೇ ಗನ್ಮೆನ್ಗಳೇ ಭರತ್ ರೆಡ್ಡಿ ಹೆಂಡತಿ ಜೊತೆಯಲ್ಲಿ ಇದ್ದಿದ್ದು. ಮತ್ತೆ ಸುಮಾರು ಭರತ್ ರೆಡ್ಡಿ ಈ ಕಾರ್ಯಕ್ರಮಗಳಿಗೆ ಏನು ಹೋಗ್ತಾ ಇದ್ದಾರೆ, ಗೌರ್ಮೆಂಟ್ ಗನ್ಮೆನ್ಗಳು ಅಲ್ದಾಗೇನೆ ಇದೇ ಗನ್ಮೆನ್ಗಳೇ ಅವರು ಒಟ್ಟಿಗೆ ಓಡಾಡ್ತಾ ಇದ್ದಿದ್ದು. ಅಂದರೆ ಸರ್ಕಾರಿ ಗನ್ಮೆನ್ಗಳು ಅಲ್ಲದೇನೆ ಪ್ರೈವೇಟ್ ಸೆಕ್ಯೂರಿಟಿನ ಕೂಡ ಭರತ್ ರೆಡ್ಡಿ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಅವ್ರ ಇಡೀ ಕುಟುಂಬಕ್ಕೆ ಗನ್ಮೆನ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋದು ಪ್ರೂವ್ ಆಗಿದೆ. ಎಲ್ಲ ಸೋಷಿಯಲ್ ಮೀಡಿಯಾ ವಿಡಿಯೋಗಳಿಂದ ನಮಗೆ ಗನ್ಮ್ಯಾನ್ಗಳು ಅರೆಸ್ಟ್ ಆಗಿದ್ದಾರೆ. ಅಂದರೆ ಆ ಗನ್ಮ್ಯಾನ್ಗಳನ್ನ ಭರತ್ ರೆಡ್ಡಿ ತಮ್ಮ ಕುಟುಂಬಕ್ಕೋಸ್ಕರ ಇಟ್ಕೊಂಡಿರುವಂಥ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಸತೀಶ್ ರೆಡ್ಡಿ ಜೊತೆ ಇಲ್ಲಿಗೆ ಕಳಿಸಿರ್ಬೇಕು ಅನ್ನೋದು ಒಂದು ಲೆಕ್ಕಾಚಾರ. ಜೊತೆಗೆ ಇಲ್ಲೆಲ್ಲ ಫೈರಿಂಗ್ ಆಯ್ತು, ಗಲಾಟೆ ಆಯಿತು, ಒಂದು ಹತೋಟಿಗೆ ಬಂತು. ಆಮೇಲೆ ಅವನು ಬಂದ. ಅವನು ಬರೋ ಟೈಮ್ನಲ್ಲಿ ಒಂದು ಪೊಲೀಸ್ ಎಫ್ಐಆರಲ್ಲಿ 1000 ಮುಂದೆ ತಿಳಿದ್ದಾರೆ. 1000 ಅದರ ನಂಬರ್ ಬಗ್ಗೆ ನಾನು ಎಕ್ಸ್ಟೇ ಮಾಡಲ್ಲ. ಅದೇ ಭರತ್ ರೆಡ್ಡಿ ಜೊತೆಯಲ್ಲಿ ಕೂಡ ಈ ಫೈರಿಂಗ್ ಮಾಡಿರುವಂಥ ಗನ್ಮೆನ್ಗಳು ಮತ್ತೆ ಅವ್ರ ಒಟ್ಟಿಗೆ ಬಂದಿದ್ದಾರೆ. ಆ ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು ಒಟ್ಟಿಗೆ. ಮತ್ತೆ ನಮ್ಮ ಮನೆ ಮೇಲೆ ಫೈರಿಂಗ್ ಮಾಡೋ ಟೈಮಲ್ಲಿ ಕೂಡ ಅದೇ ಗನ್ಮೆನ್ಗಳೇ ಕಾಣಿಸ್ತಾ ಇದ್ದಾರೆ. ಸೊ ಒಟ್ಟಾರೆ ನಾನು ರವಿಕುಮಾರ್ಗೆ ನಾನು ಮಾತಾಡ್ತೇನೆ. ಈ ಖಾಸಗಿ ಗನ್ಮೆನ್ಗಳು ಸತೀಶ್ ರೆಡ್ಡಿ ಗನ್ಮೆನ್ಗಳ, ಭರತ್ ರೆಡ್ಡಿ ಗನ್ಮೆನ್ಗಳ, ಅದಂತಂದ್ರೆ ಅವರಿಬ್ಬರು ಕೂಡ ನೀವು ಅರೆಸ್ಟ್ ಮಾಡಬೇಕಾಗುತ್ತೆ. ನಾನು ಈ ರೀತಿ ವಿಡಿಯೋಗಳೆಲ್ಲರೂ ಕೂಡ ನಾನು ನೋಡಿದ್ದೀನಿ ಅಂತ ನಾನು ಹೇಳಿದ್ದೆ. ಸೊ ಸತೀಶ್ ರೆಡ್ಡಿಗೆ ಇಂಜುರಿ ಆಗಿರೋ ಕಾರಣ ಅವ್ರು ಇನ್ನೂ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರು ರಿಕವರಿ ಆದ ತಕ್ಷಣ ನಾವು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ಇವಾಗ ಆದಷ್ಟು ಮಟ್ಟಿಗೆ ಸಾಯಂಕಾಲದ ಒಳಗಡೆ ಇನ್ನೂ ಬಹಳ ವಿಡಿಯೋಗಳು ಕಲೆಕ್ಟ್ ಮಾಡ್ತಾರೆ. ಅರೆಸ್ಟ್ ಆದ ವ್ಯಕ್ತಿಗಳು ಭರತ್ ರೆಡ್ಡಿ ಜೊತೆ, ಭರತ್ ರೆಡ್ಡಿ ಅವರ ಶ್ರೀಮತಿ ಜೊತೆ ಅವ್ರು ಓಡಾಡ್ತಾ ಇರುವಂಥ ವಿಡಿಯೋಗಳು, ಈ ಗನ್ಮ್ಯಾನ್ಗಳು ಫೈರ್ ಮಾಡಿರೋರು, ಅದೆಲ್ಲದನ್ನ ನಾನು ಸಾಯಂಕಾಲ ಒಳಗಡೆ ಮತ್ತೆ ನಿಮ್ಗೆ ಕಳಿಸ್ಕೊಡ್ತೀನಿ. ನೀರು ಕುಡಿ. ಖಾಸಗಿ ಗನ್ಮ್ಯಾನ್ಗಳು ತಗೊಂಡಿರ್ತಾರೆ, ಅದು ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟಿರ್ತಾರೆ. ನಮ್ಮ ಗನ್ಮ್ಯಾನ್ಗಳು ಒಂದು ವಿಷಯ ಏನು, ಕಾನೂನಲ್ಲಿ ಖಾಸಗಿ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡಲಿಕ್ಕೆ ಅವಕಾಶ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ಗನ್ ಲೈಸೆನ್ಸ್ ಕೊಡ್ತಾರೆ ಅಂತಂದ್ರೆ ಅವರ ಭದ್ರತೆಗಾಗಿ ನಮಗೆ ಬೇಕು ಅಂತ ಹೇಳಿ ಅವ್ರು ತಗೊಳ್ತಾ ಇರ್ತಾರೆ. ಆ ನೆಪದಲ್ಲಿ ತಗೊಂಡ್ಬಿಟ್ಟು ಅವರು ಈ ರೀತಿ ಕೆಲಸಕ್ಕೆ ಸೇರ್ಕೊಳ್ಳುವಂಥದ್ದು ನಾವು ಬಹಳ ಕಡೆ ನಾವು ನೋಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಇವತ್ತು ಅವರನ್ನ 100ಕ್ಕೆ 100 ಎಂಗೇಜ್ ಮಾಡ್ಕೊಂಡಿದ್ದಾರೆ ಬರ್ತಾರೆ. ಅಂದ್ರೆ ಸುಪಾರಿ ಇಟ್ಕೊಂಡು ಹೌದು, ಅವರು ಸರ್ಕಾರಕ್ಕೆ ಅವ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ಲಿಕ್ಕೆ ಬರಲ್ಲ, ಕಾನೂನು ಬಾಹಿರ ಆಗಿದೆ. ಇವಾಗ ನಡೆದಿರೋದು ಎಲ್ಲದೂ ಕೂಡ ಅಂದ್ರೆ ಇದು ಪೊಲೀಸ್ ಇಲಾಖೆ ವೈಫಲ್ಯ. 100ಕ್ಕೆ 100 ಒಂದು ವಿಷಯ ನಾನು ನೋಡ್ರೆ ನಾಗರಾಜ್ ನಿಮ್ಗೆಲ್ಲ ಒಂದೇ ಪಾಯಿಂಟ್ ಆಗಿರೋ ಕಾರಣ ಒಂದೇ ಸಿಂಪಲ್ ಆಗಿ ಇದು 100ಕ್ಕೆ 100 ಸರ್ಕಾರ ಮತ್ತು ಪೊಲೀಸ್ ವೈಫಲ್ಯ ಆಗುತ್ತೆ. ಕಾರಣ ಏನು ಅಂತಂದ್ರೆ ಊರಲ್ಲಿ ಯಾರಾದ್ರೂ ಪ್ರೈವೇಟ್ ಗನ್ಮೆನ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ರೆ, ಯಾರ ಗನ್ಮೆನ್ಗಳು ಅವ್ರ ಹತ್ರ ವೆಪನ್ಸ್ ಇದೆಯಾ ಇಲ್ಲಲ್ಲ, ಇದ್ರೆ ಯಾವ ರಾಜ್ಯದವರು
ಏನು, ಅದರ ಮೂಲ ಏನು, ಪೂರ್ವಾಪರ. ಯಾರು ಇಟ್ಕೊಂಡಿದ್ದಾರೆ, ಇದೆಲ್ಲದನ್ನು ಕೂಡ ತಗೋಬೇಕು. ರಾಜಾರೋಷವಾಗಿ ಒಬ್ಬ ಮಾಜಿ ಮಂತ್ರಿ, ಒಬ್ಬ ಶಾಸಕ, ಒಬ್ಬ ಲೀಡರ್ ಮನೆ ಮುಂದೆ ಬಂದು ಇನ್ನೊಬ್ಬ ಶಾಸಕನ ಅನ್ವಯಗಳಿಗೆ ಪ್ರೈವೇಟ್ ಗನ್ಮೇನ್ಗಳು ಬಂದು ಈ ರೀತಿ ಫೈಲಿಂಗ್ಗೆ ಪಬ್ಲಿಕ್ಕಲ್ಲಿ ಮಾಡ್ತಾರೆ ಅಂತಂದ್ರೆ ಟೋಟಲ್ ಕಾನೂನು ಬಾಹಿರ. ಯಾರೇ ಇವಾಗ ನಾನಾದರೂ ಕೂಡ ಒಬ್ಬ ಪ್ರೈವೇಟ್ ಗನ್ಮೇನ್ ಇಟ್ಕೊಳ್ಳೋದಕ್ಕೆ ನನಗೆ ಅಧಿಕಾರನೇ ಇಲ್ಲ. ಮತ್ತು ನಾನು ಪ್ರೈವೇಟ್ ಗನ್ಮೇನ್ಗಳು ಇಟ್ಕೊಳ್ಳೋದಕ್ಕೆ ಸರ್ಕಾರನ ಕೇಳೋದಕ್ಕೂ ಬರಲ್ಲ, ಸರ್ಕಾರ ಅನುಮತಿ ಕೊಡ್ಲಿಕ್ಕೂ ಬರಲ್ಲ. ಹಾಗಾದ್ರೆ ಈ ಗನ್ಮ್ಯಾನ್ ಶೂಟ್ ಮಾಡಿದ್ರೆ ಈ ಬುಲೆಟ್ ಇವ್ರದ್ದು ಅಂತ ಹೇಳ್ತಾರೆ, ಇವ್ರದೇ ಗನ್ಮ್ಯಾನ್ ಅಂತ ಹೇಳಕ್ಕೂ ಸಾಧ್ಯವಿಲ್ಲ. ಅಲ್ಲ, ಸತೀಶ್ ರೆಡ್ಡಿ ಗನ್ಮ್ಯಾನು ಅನಧಿಕೃತವಾಗಿ ಸತೀಶ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರಿಬ್ಬರ ಜೊತೆ ಎಲ್ಲ ವಿಡಿಯೋಗಳಲ್ಲಿ ಆ ಗನ್ಮೇನ್ಗಳು ಓಡಾಡ್ತಾ ಇರೋದನ್ನ ಸತೀಶ್ ರೆಡ್ಡಿ ಜೊತೆ ಈ ಗಲಾಟೆಯಲ್ಲಿ ಮಾತ್ರ ನಾವು ನೋಡ್ತಾ ಇದ್ವಿ. ಆದರೆ ಭರತ್ ರೆಡ್ಡಿ ಶ್ರೀಮತಿ ವಾಲ್ಮೀಕಿ ವೃತ್ತದಲ್ಲಿ ಬಂದಾಗ ಅವ್ರ ಕಾರ್ ಇಳಿದ ತಕ್ಷಣ ಡೋರಿಂದ ಹಿಡಿದು ಅವ್ರ ಜೊತೆಯಲ್ಲಿ ಇದೇ ಗನ್ಮೇನ್ಗಳಿದ್ದಾರೆ. ಭರತ್ ರೆಡ್ಡಿ ಬಳ್ಳಾರಿ ನಗರದಲ್ಲಿ ಪಬ್ಲಿಕಲ್ಲಿ ಓಡಾಡ್ತಾ ಇರೋ ಟೈಮಲ್ಲಿ ಸಿನಿಮಾ ಹಾಡುಗಳೆಲ್ಲ ರೀಲ್ಸ್ ಹಾಕೊಂಡು ಏನು ಬಿಟ್ಟಿದ್ದಾರಲ್ಲ, ಅದು ಇದೇ ಗನ್ಮೇನ್ಗಳೇ ಇದ್ದಾರೆ. ಇವ್ರದೇ ಗನ್ಮ್ಯಾನ್ ಅಂತಿಲ್ಲ, ಅವ್ರು ಯಾರು ಪೇಮೆಂಟ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅವ್ರು ಯಾರಿಗಾದ್ರೂ ಗನ್ಮ್ಯಾನ್ ಆಗಿರ್ಬೋದು ಅಷ್ಟೇ. ಸೊ ಭರತ್ ರೆಡ್ಡಿ ಕುಟುಂಬದ ಜೊತೆ ಕೂಡ ಅವ್ರು ಇರೋ ಕಾರಣ ನಾವು ಅವ್ರ ಗನ್ಮೇನ್ಗಳಂತಾನೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.